Hello everyone, back with another video with another interesting topic. ಸೊ ಇವತ್ತು ನಾನು ಏನು ಹೇಳಬೇಕು ಅಂದರೆ ಎಲ್ರಿಗೂ DNA ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದರ ಸ್ಟ್ರಕ್ಚರ್ ಹೇಗಿದೆ, ಅದು ಯಾವುದರಿಂದ ಮಾಡಿಲಾಗಿದೆ ಅದನ್ನೆಲ್ಲ ತಿಳ್ಕೊಳ್ಳೋಣ ಅಂತ ಹೇಳೋಣ ಅಂತ ಐ ಆಮ್ ಥಿಂಕಿಂಗ್ ಆಫ್ ಡೂಯಿಂಗ್ ದಿಸ್ ವಿಡಿಯೋ. ಎಸ್, ಕಮ್ ಆನ್, ಲೆಟ್ಸ್ ಬಿಗಿನ್. So, as we all know, DNA is the genetic material. So, ಎಲ್ರಿಗೂ ಡಿ ಎನ್ ಎ ಒಂದೊಂದು ಡಿ ಎನ್ ಒಬ್ಬೊಬ್ಬರಲ್ಲೂ ಒಂದೊಂದು ಡಿ ಎನ್ ಎ ಇರುತ್ತೆ. ಯಾವುದು ಎರಡು ಡಿ ಎನ್ ಎನೂ ಒಂದಿರಕ್ಕೆ ಸಾಧ್ಯನೇ ಇಲ್ಲ. ಸಿ ಹೌ ಬ್ಯೂಟಿಫುಲ್ ದ ನೇಚರ್ ಇಸ್. ಸೊ ಡಿ ಎನ್ ಎ ಮೀನ್ಸ್ ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್, ಡಿ ಎನ್ ಎ. ಓಕೆ, ದಟ್ ಇಸ್ ದ ಜೆನೆಟಿಕ್ ಮೆಟೀರಿಯಲ್ ಆಫ್ ಅವರ್ ಸೆಲ್. ನಮ್ಮ ಸೆಲ್ಲು, ನಮ್ಮ ಬಾಡಿನಲ್ಲಿ ಸೆಲ್ಸ್, ಅವರ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಸೆಲ್ಸ್. ಆ ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ಸಲ್ಲಿ ಡಿ ಎನ್ ಎ ಇರುತ್ತೆ. ಸೊ ಆ ಡಿ ಎನ್ ಎ ಇಸ್ ದ ಜೆನೆಟಿಕ್ ಮೆಟೀರಿಯಲ್. ಆ್ಯಂಡ್ ಟುಡೇ ಲೆಟ್ us know ದ ಸ್ಟ್ರಕ್ಚರ್ ಆಫ್ ಡಿ ಎನ್ ಎ ಆ್ಯಂಡ್ ವಾಟ್ ಈಸ್ ದಿಸ್ ಡಿ ಎನ್ ಎ ಮೇಡ್ ಅಪ್ ಆಫ್. ಈ ಡಿ ಎನ್ ಎ ಸ್ಟ್ರ್ಯಾಂಡ್ ಹೇಗಿರುತ್ತೆ ಅಂತ ತೋರಿಸ್ತೇನೆ. It is just like a twisted ladder. See, like this. Looks like this. Looks like this. Less like a twisted ladder. He kanutte DNA. Okay? It is just like a twisted ladder. A twisted ladder alli one strand comes from father and the other strand comes from mother. ಸೊ ಈ ಸ್ಟ್ರ್ಯಾಂಡ್ಸ್ ಇರುತ್ತಲ್ಲ, ನಾವು ಜೆನೆಟಿಕ್ ಟೆಸ್ಟ್ ಮಾಡ್ತೀವಲ್ಲ, ಬೇಬಿ ಯಾವುದು ಯಾರ್ದು ಅದು ಅಂತ ಕಂಡುಹಿಡಿಬೇಕಾದ್ರೆ ಈ ಜೆನೆಟಿಕ್ ಟೆಸ್ಟ್ ಮಾಡೋದ್ರಿಂದ ಏನಾಗಿರುತ್ತೆ, ಆ ಬೇಬಿನಲ್ಲಿ ಒನ್ ಸ್ಟ್ರ್ಯಾಂಡ್ ಪೆಟರ್ನಲ್ ಸ್ಟ್ರ್ಯಾಂಡ್, ಒನ್ ಸ್ಟ್ರ್ಯಾಂಡ್ ಮೆಟರ್ನಲ್ ಸ್ಟ್ರ್ಯಾಂಡ್. ಸೊ we will come to know who are the parents. So like this they can determine the DNA tests. Okay, ಈ DNA ಈ ಥರ ಇರುತ್ತೆ, ಹೀಗೆ ಕಾಣುತ್ತೆ ಡಿ ಎನ್ ಎ. ಸೊ ಡಿ ಎನ್ ಎ ಈ ಸ್ಟ್ರ್ಯಾಂಡ್ಸ್ ಇರುತ್ತಲ್ಲ, ಈ ಸ್ಟ್ರ್ಯಾಂಡ್ಸ್ ಯಾವಾಗಲೂ ದೀಸ್ ಟು ಸ್ಟ್ರ್ಯಾಂಡ್ಸ್ ಆರ್ ಆ್ಯಂಟಿ ಪ್ಯಾರಲಲ್ ಟು ಈಚ್ ಅದರ್. ಆ್ಯಂಟಿ ಪ್ಯಾರಲಲ್ ಅಂದರೆ ಒನ್ ಸ್ಟ್ರ್ಯಾಂಡ್ ರನ್ಸ್ ಇನ್ 5' to 3' ಡೈರೆಕ್ಷನ್, ಅದರ್ ಸ್ಟ್ರ್ಯಾಂಡ್ ರನ್ಸ್ ಇನ್ 3' to 5' ಡೈರೆಕ್ಷನ್. ಈ ಡಿ ಎನ್ ಎ ಸ್ಟ್ರ್ಯಾಂಡಲ್ಲಿ ಯು ಹ್ಯಾವ್ ಬೇಸಸ್ ಅಂತ ಕರಿತೀವಿ. ಅದು 4 ಬೇಸಸ್ಸಿಂದ ಮಾಡಲಾಗಿರುತ್ತೆ. ಯಾವ್ದ್ಯಾವುದು ಅಂದರೆ ಅಡಿನೈನ್, ಗ್ವಾನೈನ್, ಸೈಟೋಸಿನ್, ಥೈಮಿನ್ ಅಂತ. ಈ ಈ ಯಾವಾಗಲೂ ಅಡಿನೈನ್ ಪೇರ್ಸ್ ವಿತ್ ಥೈಮಿನ್ ವಿತ್ 2 hydrogen bonds ಆ್ಯಂಡ್ ಸೈಟೋಸಿನ್ ಪೇರ್ಸ್ ವಿತ್ ಗ್ವಾನೈನ್ ವಿತ್ 3 hydrogen bonds. ಸೊ ಏನಾಗುತ್ತೆ, ಈ ಟ್ವಿಸ್ಟೆಡ್ ಲ್ಯಾಡರಲ್ಲಿ ಈ ಥರ ಹೀಗೆ ಯು ಹ್ಯಾವ್ ಹೈಡ್ರೋಜನ್ ಬಾಂಡ್ಸ್ ಫಾರ್ಮ್ ಆಗುತ್ತೆ. ಈ ಥರ ನೋಡಿ, ಇದು ಹೈಡ್ರೋಜನ್ ಬಾಂಡ್ಸ್ ಇದೆ. ಈ ಎಂಡಲ್ಲಿ ಎ ಟಿ ಜಿ ಸಿ ಅಂದರೆ ಅಡಿನೈನ್, ಥೈಮಿನ್, ಗ್ವಾನೈನ್, ಸೈಟೋಸಿನ್, ಎ ಟಿ ಜಿ ಈ ಥರ. ಓಕೆ, ಎ ಟಿ ಜಿ ಸಿ ಆ ಥರ ಆಗಿರುತ್ತೆ. ಇದು ಹೈಡ್ರೋಜನ್ ಬಾಂಡಿಂಗಿಂದ ಇವೆರಡೂ ಸ್ಟ್ರ್ಯಾಂಡ್ಸು ಬೌಂಡ್ ಆಗಿರುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ಡಿ ಎನ್ ಎ. ಸೊ ದಿಸ್ ಈಸ್ ದ ಬೇಸಿಕ್ ಥಿಂಗ್. ಸೊ ಐ ಥಾಟ್ I will share this information to you people. I hope you understood. Thank you for watching. Keep in touch with my vlog and take care. Be healthy. Okay then, bye bye.